ಆಯಿತಾ. ಒಂದೇ ಒಂದು ನಮ್ಗೆ ಬೇಕಾಗಿದ್ದಿದ್ದು ಲೊಕೇಶನ್ನು, ಯಾಕೆಂದರೆ ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಆಗಿತ್ತು ಆಯಿತಾ. ಉತ್ತರ ಕರ್ನಾಟಕಕ್ಕೆ ಹೋದ್ವಿ, ಮಠಾ ಬಿಸಿಲು ಆಯಿತಾ, ಯಮಯಾತನೆ. ಮಾಡಿದ್ರೆ ಬೆಳಗ್ಗೆ ಮಾಡ್ಬೇಕಿಲ್ಲ ಸಂಜೆ ಮಾಡಬೇಕು. ಪಾಪ ಹೆಂಗಿರ್ತಾರೆ ಅನ್ನೋದೆಲ್ಲ ಚಿಂತೆ ಬರೋಕ್ಕೆ ಶುರುವಾಯಿತು. ಮೈಸೂರಿಗೆ ಹೋದ್ವಿ. ಮಲೆನಾಡಿಗೆ ಆಗಲಿಲ್ಲ ಈ ಕತೆ ಆಯಿತಾ. ಮಲೆನಾಡು ಕಡೆ ಹೋಗಲೇ ಇಲ್ಲ, ಮೈಸೂರು ಕಡೆ ಹೋದ್ವಿ. ಸುಮ್ಮನೆ ಹಾಗೆ ಮಂಡ್ಯ ಮದ್ದೂರು ಕಡೆ ಬರೋ ಬದಲು ಸುಮ್ಮನೆ ಸುತ್ತಾಕೊಂಡು ಬರೋಣ ಅಂಥೇಳಿ ಕನಕಪುರದ ಮೇಲೆ ಬಂದ್ವಿ. ಕನಕಪುರದಲ್ಲಿ ಬರ್ಬೇಕಾದ್ರೆ ನಮ್ಮ ಬಾಲಣ್ಣ ಏನು ಮಾಡ್ದ, ಇದನ್ನು ನೋಡ್ದ, ಏನದು ಸ್ಯಾಟಲೈಟ್ ವ್ಯೂ ನೋಡಿದ್ರೆ ಬರೀ ಕೆಂಪಿದಣ್ಣ ಮೇಲ್ಗಡೆಯಿಂದ. ಕೆಂಪಿರೋದಿಲ್ಲ ಏನು ಹೇಳಿ, ಹೆಂಚಿನ ಮನೆಗಳು. ಹೆಂಚಿನ ಮನೆಗಳು ಅಷ್ಟು. ಗೂಗಲ್ ಬರೀ ಇವೆಲ್ಲ ಯೋಚನೆ ಬರುತ್ತೆ. ಡೈರೆಕ್ಟ್ ಏನ್ ಬೇಕಾದ್ರೆ ಕಲ್ಪಿಸ್ಕೋಬಹುದು. ಒಂದ್ ಜಾಗ ಹಿಂಗ್ ಬೇಕು ಅಂದಾಗ ಆ ಜಾಗ ಕೊಡೋದಿದೆಯಲ್ಲ, ಬಹಳ ತಾಕತ್ತು. ಬರೀ ಕೆಂಪು ಕಾಣ್ತಿದೆ. ಹೋಗಿ ನೋಡ್ತೀವಿ, 50 ಮನೆ ಇದೆ ಅಣ್ಣ. ಕೆರಳಾಳ ಸಂದ್ರ ಅಂತ ಊರ ಹೆಸರು ಆಯಿತಾ. ಅತ್ಯದ್ಭುತ ಪ್ರೀತಿ ಕೊಡೋಂಥ ಜಾಗ ಜನರಣ್ಣವ್ರು, ನಿಜಗಳು. ಹೋದರೆ 50 ಮನೆ ಇದೆ. 50 ಮನೇಲಿ ಇಲ್ಲಿ ಶೂಟಿಂಗ್ ಮಾಡ್ತೀವಿ, ಬಂದು ತೆಕ್ಕೊಳ್ಳಿ ನಂದೇನು ಹೋಗ್ಬೇಕು ಅಂತಂದರು. ತೆಕ್ಕೊಳ್ಳಿ ನಂದೇನು ಹೋಗ್ಬೇಕು ಅಮ್ಮ, ಈ ಮನೆಯೆಲ್ಲ ಶೂಟಿಂಗ್ ಬರಬೇಕು, ನಾನೇ ಆ್ಯಕ್ಟ್ ಮಾಡ್ತೀನಿ. ಹೀರೋ ಯಾರು ಒಂದು ಚಂದನ್ ಶೆಟ್ಟಿ ಅಂತ ಬರ್ತಾರಮ್ಮ, ಬಿಗ್ ಬಾಸ್ ಗೆದ್ದವನಲ್ಲ, ಕರ್ಕೊಬನ್ನಿ ಐತೆ, ಕರ್ಕೊಬನ್ನಿ ಅವ್ನಿಗೆ ಅಂತ ಆಯಿತಾ. ಹಂಗೆ ಅನ್ಕೊಂಡು ಹೋದ್ವಿ. ಏಪ್ರಿಲ್ ಹೊತ್ತಿಗೆ ಶೂಟಿಂಗ್ ಶುರುವಾಯಿತು. ರಣ ಬಿಸಿಲು. ಕನಕಪುರದಲ್ಲಿ ಅಣ್ಣ ಬಿಸಿಲು ಇದೆ ಅಣ್ಣ, ನೀರಿದೆ ಅಣ್ಣ, ಹಸಿರಿದೆ ಅಣ್ಣ, ಬೆಟ್ಟ ಇದೆ ಅಣ್ಣ. ರಾಮೋಜಿರಾಮ್ ಫಿಲ್ಮ್ ಸಿಟಿ ಇದ್ದಂಗಿದೆ ಅಂತ ಲೆಕ್ಕಾಚಾರ. ನಾನು ತುಂಬ ಪ್ರಚೋದನೆ ಅಂತ ಅನ್ಸ್ಬಿಡುತ್ತೆ. ಕನಕಪುರದವ್ರು ಉಸಿರಾಡೋಕ್ಕಾಗದಿರೋಂಗೆ ಆಗ್ಬಿಡುತ್ತೆ ಸಿನಿಮಾ ಏನಾರು ಅಲ್ಲಿ ಏನಾದ್ರು ಶೂಟಿಂಗಿಗೆ ಹೋದರೆ ಆಯಿತಾ. ಬೆಟ್ಟ ಇದೆ ಅಣ್ಣ, ಕಲ್ಯಾಣಿಗಳು ಸಿಗುತ್ತಣ್ಣ ಆಯಿತಾ, ಕೆರೆಗಳು ಸಿಗುತ್ತಣ್ಣ. ಎಲ್ಲವೂ ಇರುವಂಥ ಅತ್ಯದ್ಭುತವಾದ ಜಾಗ ಕನಕಪುರ. ಇವ್ರು ಹೋದ ತಕ್ಷಣ ಬರೀ ಬಂಡೆ ಅನ್ಕೊಂಡಿದ್ವಲ್ಲ ಸರ್. ಇಲ್ಲಣ್ಣ, ಇದೇನು ಗೊತ್ತಾ, ಬಂಡೆ ಮೇಲ್ಗಡೆ ಇದೆ, ಆಳಕ್ಕೆ ಹೋಗ್ಬೇಕು ಪ್ರಕೃತಿಗೆ.